ಜಾತಕದ ಹೆಸರಲ್ಲಿ ಕಾಮದಾಟವನ್ನು ಆಡ್ತಾ ಇದ್ದಂತಹ ಪೂಜಾರಿಯ ಅಸಲಿ ಮುಖ ಈಗ ಬಯಲಾಗಿದೆ. ನಿಜಕ್ಕೂ ಕೂಡ ಈ ರೀತಿಯಾದಂತಹ ಜನ ಜಾಸ್ತಿ ಆಗ್ತಾ ಇದ್ದಾರೆ. ಜಾತಕ ಹೇಳ್ತೀನಿ, ಪರಿಹಾರವನ್ನು ಮಾಡ್ತೀನಿ, ನಿಮ್ಮ ಫ್ಯಾಮಿಲಿಯನ್ನು ಚೆನ್ನಾಗಿ ನೋಡ್ಕೊಳ್ತೀನಿ, ಏನು ಕಷ್ಟ ಬರದೇ ಇರೋ ಥರ ಪರಿಹಾರವನ್ನು ಮಾಡ್ತೀನಿ ಅಂತ ಹೇಳಿ ಕೆಲ ಜನರು ಮುಖವಾಡವನ್ನು ಹಾಕ್ಕೊಂಡಿದ್ದಾರೆ. ಅಂತಹವರ ಮುಖವಾಡ ಬಯಲಾಗಿದೆ. ಒಬ್ಬ ಪೂಜಾರಿಯ ಮುಖವಾಡ ಬಯಲಾಗಿದೆ. ಇಲ್ಲೇ ಚಿಕ್ಕಮಗಳೂರಿನಲ್ಲಿ ಅರ್ಚಕನಿಂದಲೇ ಯುವತಿ ಮೇಲೆ ರೇಪ್ ಆಗಿದೆ. ಇಂತಹ ಕೃತ್ಯ ನಡೆದಿರುವಂಥದ್ದು ಚಿಕ್ಕಮಗಳೂರಿನಲ್ಲಿ ನೋಡಿ, ಅರ್ಚಕನಿಂದ ರೇಪ್ ಆಗಿರುವಂಥದ್ದು. ಮದುವೆ ಜಾತಕ ತೋರಿಸಲು ಹೋದವಳಿಗೆ ಕಾಮದ ಉರುಳು ಬಂದಿದೆ, ರೇಪ್ ಮಾಡಿದ್ದಾನೆ. ಜಾತಕದಲ್ಲಿ ದೋಷವಿದೆ ಅಂತ ಹೇಳಿ ಯುವತಿಯನ್ನು ನಂಬಿಸಿ ಅರ್ಚಕ ಕೃಷ್ಣ ಈ ರೀತಿಯಾದಂತಹ ಕೃತ್ಯವನ್ನು ಎಸಗಿದ್ದಾನೆ. ದೋಷ ಪರಿಹಾರದ ಹೆಸರಲ್ಲಿ ಕಾಮದ ಲೀಲೆಯ ಆಟವನ್ನು ಆಡಿದ್ದಾನೆ. ನವೆಂಬರ್ನಿಂದ ಫೆಬ್ರವರಿಯವರೆಗೆ ನಿರಂತರವಾಗಿ ಅತ್ಯಾಚಾರವನ್ನು ಮಾಡ್ತಾ ಇದ್ದ. ಹೊರಟ್ಟಿ ಗ್ರಾಮದ ಈಶ್ವರ ಪಾರ್ವತಿ ದೇವಸ್ಥಾನದಲ್ಲಿ ಘೋರ ಕೃತ್ಯ ನಡೆದು ಹೋಗಿದೆ. ದೇವಸ್ಥಾನದಲ್ಲಿ ಆಗಿರುವಂಥ ಪವಿತ್ರ ದೇವಸ್ಥಾನದಲ್ಲೇ 23 ವರ್ಷದ ಯುವತಿಯ ಜೀವನವನ್ನೇ ಹಾಳು ಮಾಡಿದ್ದಾನೆ. ಜೀವನದ ಜೊತೆ ಚಲ್ಲಾಟವನ್ನು ಆಡಿದ್ದಾನೆ. ಅರ್ಚಕನ ಕಾಮದಾಟಕ್ಕೆ ಬ್ರೇಕ್ ಹಾಕಲಾಗಿದೆ. ಸಿಕ್ಕಿಬಿದ್ದಿದ್ದಾನೆ. ಈಗ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ ಈ ಕಾಮುಕ ಅರ್ಚಕ ಕೃಷ್ಣರಾವ್. ತನಿಖೆ ಚುರುಕುಗೊಂಡಿದೆ. ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಧರ್ಮದ ಹೆಸರಲ್ಲಿ ಅಧರ್ಮವನ್ನು ಎಸಗಿದ್ದಾನೆ ಈ ಅರ್ಚಕನ ಕರಾಳ ಮುಖ ಈಗ ಬಯಲಾಗಿದೆ. ಪೂಜಾರಿಯ ಅಸಲಿ ಮುಖವಾಡ ಬಯಲಾಗಿದೆ. ಇಲ್ಲ, ಒಬ್ಬ ಪೂಜಾರಿ ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡಬೇಕು, ಧಾರ್ಮಿಕ ಭಾವನೆಗಳನ್ನು ಜಾಸ್ತಿ ಮಾಡಬೇಕು, ದೇವಸ್ಥಾನಕ್ಕೆ ಬಂದವರ ಮನಸ್ಸಲ್ಲಿ ಮೂಡುವ ರೀತಿಯಲ್ಲಿ ಪೂಜೆಯನ್ನು ಮಾಡಬೇಕು. ಆದರೆ ಇಲ್ಲಿ ಮಾಡಿರುವಂಥದ್ದೇನು? ಮದುವೆಯ ಜಾತಕವನ್ನು ಕೇಳಲು ಬಂದಂತಹ ಮಹಿಳೆಗೆ ಈತ ಪರಿಹಾರದ ರೂಪವಾಗಿ ಕೊಟ್ಟಿದ್ದೇನು? ಆತನ ನಿಜವಾದಂತಹ ಬಣ್ಣ ಇಲ್ಲಿ ಬಯಲಾಗಿದೆ. ರೇಪ್ ಮಾಡಿದ್ದಾನೆ. ಪರಿಹಾರ ಮಾಡ್ತೀನಿ, ನೀನು ಹಿಂಗೆ ನಡ್ಕೊಂಡ್ರೆ ಮಾತ್ರ ನಿನ್ನ ದೋಷ ಪರಿಹಾರ ಆಗುತ್ತೆ ಅಂತ ಹೇಳಿ ಮಾಡಿದ್ದಾನೆ ಅನಿಸುತ್ತೆ. ಇದನ್ನು ಚಿಕ್ಕಮಗಳೂರಿನಲ್ಲಿ ನಡೆದಿರುವಂತಹ ಘಟನೆ ಇದು. ಶಿವಪಾರ್ವತಿ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇದ್ದಂತಹ ಅರ್ಚಕೋಬ ದೇವಸ್ಥಾನದಲ್ಲಿಯೇ ಇಂಥ ಕೃತ್ಯವನ್ನು ಎಸಗಿದ್ದಾನೆ. ಇದನ್ನು ಯಾರು ಒಪ್ತಾರೆ? ದೇವಸ್ಥಾನದ ಪಾವಿತ್ರತೆಯನ್ನು ಹಾಳು ಮಾಡಿದ್ದಾನೆ. 23 ವರ್ಷದ ಯುವತಿಯ ಜೊತೆ ಚಕ್ಕದಾಡಿದ್ದಾನೆ, ರೇಪ್ ಮಾಡಿದ್ದಾನೆ. ಅರ್ಚಕನ ಕಾಮದಾಟಕ್ಕೆ ಬ್ರೇಕ್ ಹಾಕಿದ್ದಾರೆ. ಬಣಕಲ್ ಪೊಲೀಸರು ಹಿಡಿದುಕೊಂಡಿದ್ದಾರೆ. ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಕೃಷ್ಣರಾವ್ ಅಂತ ಇತನ ಹೆಸರು. ದೇವಸ್ಥಾನ ಅಂದರೆ ನಮ್ಮಲ್ಲಿ ತುಂಬ ಪವಿತ್ರವಾದಂತಹ ಭಾವನೆ ಇರುತ್ತೆ. ಅಲ್ಲಿ ಹೋದರೆ ನಮ್ಮ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ನಮ್ಮ ಜೀವನದಲ್ಲಿ ಏನೇ ಒಂದು ದೊಡ್ಡ ಕಷ್ಟಗಳಿದ್ರು, ಗೊಂದಲಗಳಿದ್ರು, ಏನೇ ಇದ್ದರೂ ಕೂಡ ದೇವಸ್ಥಾನದಲ್ಲಿ ನಾವು ಹೋಗಿ ಒಂದು 5 ನಿಮಿಷ ಕೂತ್ಕೊಂಡು ಬಂದರೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಎನ್ನುವಂತಹ ಭಾವನೆ ನಮ್ಮಲ್ಲಿರುವಂಥದ್ದು. ಆದರೆ ಈಗ ದೇವಸ್ಥಾನಗಳು ಕೂಡ ಸೇಫ್ ಅಲ್ಲ ಹೆಣ್ಣುಮಕ್ಕಳಿಗೆ ಅನ್ನುವಂಥ ರೀತಿಯಲ್ಲಿ ಈ ಕೃತ್ಯ ನಡೆದಿದೆ. ಒಬ್ಬ ಅರ್ಚಕ ತಾನು ಮಾಡಬೇಕಾಗಿರುವಂತಹ ಕೆಲಸವನ್ನು ಬಿಟ್ಟು ಮಾಡಬಾರದಂತಹ ಕೆಲಸವನ್ನು ಅದು ಎಲ್ಲಿ ದೇವಸ್ಥಾನದಲ್ಲಿ ಮಾಡಿರುವಂಥದ್ದು. ದೇವರ ರಕ್ಷಣೆಗಾಗಿ ಹೋಗ್ತೀವಿ, ನಮ್ಮ ಕೋರಿಕೆಗಳನ್ನು ಕೇಳಿಕೊಳ್ಳೋಕೆ ದೇವರ ಹತ್ರ ಹೋಗ್ತೀವಿ. ಅಥವಾ ದೇವಸ್ಥಾನದಲ್ಲಿ ಇಂಥ ಘಟನೆಗಳಾದರೆ ದೇವರನ್ನು, ದೇವಸ್ಥಾನವನ್ನು ಯಾರು ನಂಬ್ತಾರೆ? ಅರ್ಚಕರನ್ನು ಯಾರು ನಂಬ್ತಾರೆ? ಅರ್ಚಕರ ಹತ್ರ ಹೋಗಿ ಪ್ರಸಾದವನ್ನು, ತೀರ್ಥವನ್ನು ತಗೊಳ್ಳೋಕ್ಕೂ ಕೂಡ ಈಗ ಹೆಣ್ಮಕ್ಳು ಹಿಂಜರಿಬೇಕು, ಯೋಚನೆ ಮಾಡಬೇಕು, ಇವನು ಯಾವ ರೀತಿಯ ಮನಸ್ಥಿತಿ ಹೊಂದಿರುವನು ಅಂತ. ಆ ರೀತಿಯಾಗಿ ಆಗ್ತಾ ಇದೆ. ಯೋಚನೆ ಬರೋ ರೀತಿಯಾಗಿ ಮಾಡ್ತಾ ಇದೆ ಈ ಘಟನೆ. ಜಾತಕದಲ್ಲಿ ಏನೋ ದೋಷ ಆಗಿದೆ, ಅದನ್ನು ಸರಿಪಡಿಸಬೇಕು ಬಾ ಅಂತ ಹೇಳಿ ಈ ರೀತಿಯಾಗಿ ಕೃತ್ಯವನ್ನು ಎಸಗಿದ್ದಾನೆ. ಯಾರು ಕೂಡ ನಂಬೋಕೆ ಆಗೋದಿಲ್ಲ. ಈ ಕಾಲದಲ್ಲಿ ಯಾರು ನಂಬಬೇಕಂತ ಗೊತ್ತಾಗ್ತಾ ಇಲ್ಲ. ಜಾತಕ ಹೇಳ್ತೀನಿ, ಪರಿಹಾರ ಮಾಡ್ತೀನಿ ಅಂತ ನವೆಂಬರ್ನಿಂದ ಫೆಬ್ರವರಿಯವರೆಗೆ ನೀವು ಗಮನಿಸಿ, ನಿರಂತರವಾಗಿ 3-4 ತಿಂಗಳಾಗುತ್ತೆ ಈ ರೀತಿಯಾದ ಘಟನೆ ಆಗಿದೆ. ಇದು ಬೆಳಕಿಗೆ ಬಂದಿದೆ. ಈಗ ಹೊರಟ್ಟಿ ಗ್ರಾಮದ ಈಶ್ವರ ಪಾರ್ವತಿ ದೇವಸ್ಥಾನದಲ್ಲಿ ಆಗಿರುವಂಥದ್ದು 23 ವರ್ಷದ ಮಹಿಳೆಯ ಮೇಲೆ ಅತ್ಯಾಚಾರವನ್ನು ನಡೆಸಿದ್ದಾನೆ. ಇದೇ ವಿಚಾರವಾಗಿ ಬಣಕಲ್ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿತ್ತು. ಆ ಪೊಲೀಸರು ಹೋಗಿ ಅರೆಸ್ಟ್ ಮಾಡಿದ್ದಾರೆ, ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಕೃಷ್ಣರಾವ್ ಏನಿದ್ದಾನೆ ಆತ ಪೊಲೀಸರ ಅತಿಥಿಯಾಗಿ ವಿಚಾರಣೆಯನ್ನು ಎದುರಿಸ್ತಾ ಇದ್ದಾನೆ. ಧರ್ಮದ ಹೆಸರಲ್ಲಿ ಅಧರ್ಮವನ್ನು ಎಸಗಿದವನಿಗೆ ಈಗ ಕಾನೂನು ರೀತಿಯಲ್ಲಿ ಶಿಕ್ಷೆ ಆಗಬೇಕು ಅಂತ ಹೇಳಿ ಆ ಭಾಗದ ಜನರೆಲ್ಲರೂ ಕೂಡ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.